ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವರೇ, ಆ ಔಷಧಿಲಿ ವಿಷ ಹೇಗೆ ಮಿಕ್ಸ್ ಆಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವಾದ್ರೂ ನನ್ನ ನಂಬಿ ದಯವಿಟ್ಟು. ಎಂತ ಮಾತು ಅಂತ ಹೇಳ್ತಾ ಇದ್ದೀರಾ ತುಳಸಿ ಅವರೇ? ನನಗೆ ನಿಮ್ಮ ಮೇಲೆ ಅನುಮಾನ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಈ ವಿಷಯದಲ್ಲಿ ನಿಮ್ಗೇನೂ ಗೊತ್ತಿಲ್ಲ, ನೀವು ಮುಗ್ಧೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರೂ ಅನಾವಶ್ಯಕವಾಗಿ ಈ ವಿಷಯದಲ್ಲಿ ನಿಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ಬಿಟ್ರಲ್ಲ, ಅದೇ ಬೇಜಾರಾಗ್ತಿದೆ ನನಗೆ. ಪೂರ್ಣಿ ನನಗೆ ಮಗಳಿಗಿಂತ ಹೆಚ್ಚು. ಅವಳನ್ನು ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ನನಗೆ. ಆ ನೋವಿಂದನೇ ಆಚೆ ಬರೋಕ್ಕಾಗ್ತಿಲ್ಲ. ಅದು ಅಲ್ಲದೆ ಮಕ್ಕಳೆಲ್ಲ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ರು. ಈ ಮನೆಗೆ ಬಂದಾಗಿಂದ ನಿಮಗೆ ನೆಮ್ಮದಿನೇ ಇಲ್ಲದೆ ಇರೋಕ್ಕಾಗಿದೆ. ಕ್ಷಮಿಸಿ ತುಳಸಿವ್ರೆ. ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತೀರಾ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಅದು ಸಾಕು ನನಗೆ. ಪಾಪ ಪೂರ್ಣಿ, ಯಾಕಿದೆಲ್ಲ ಆಯ್ತು, ಹೇಗಾಯ್ತು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾನೇ ಕೊಡ್ಸಿದ್ದ ಔಷಧಿ, ಆದ್ರೆ ಅದರಿಂದನೇ ಅವಳು ಇಷ್ಟು ನೋವು ಅನುಭವಿಸೋಗಾಯ್ತಲ್ಲ. ತುಳಸಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಪರೀಕ್ಷೆಗಳು ದೇವರನ್ನೇ ಬಿಟ್ಟಿಲ್ವಂತೆ. ಇನ್ನು ನಾವು ಮನುಷ್ಯರು, ನಮ್ಮನ್ನು ಬಿಡುತ್ತೆ. ಒಂದಲ್ಲ ಒಂದಿನ ಸತ್ಯನೇ ಗೆಲ್ಲುತ್ತೆ. ಯಾರು ನಿಮ್ಮನ್ನು ನಂಬ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮನ್ನು ನಂಬ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಒಂದೊಂದ್ಸಲ ತುಂಬಾ ನೋವಾಗತ್ತೆ ಮಾಧವ್ ಅವರೇ. ಆ ಕಡೆ ಪಾಪು ನನ್ನ ಮೇಡಮ್ ಅಂತ ದೂರ ಇಟ್ಟಿದ್ದಾನೆ, ಈ ಕಡೆ ನೋಡಿದ್ರೆ ಹೀಗೆ. ಒಂದೊಂದ್ಸಲ ನನ್ನಿಂದ ತುಂಬಾ ತೊಂದರೆ ಆಗತ್ತೇನೋ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ಬರೀ ಒಳ್ಳೇದೇ ಆಗಿರೋದು, ಮುಂದೇನೂ ಒಳ್ಳೇದೇ ಆಗೋದು. ಇವರೆಲ್ಲ ನಿಮ್ಮನ್ನ ತಪ್ಪು ತಿಳ್ಕೊಂಡ್ರು ಅನ್ನೋ ಮಾತ್ರಕ್ಕೆ ನೀವು ಒಳ್ಳೆಯವರು ಅನ್ನೋದು ಸುಳ್ಳಾಗತ್ತಾ? ನಿಮ್ಮಿಂದ ಎಲ್ರಿಗೂ ನೋವಾಗ್ತಿದೆ, ನೀವು ಯಾರಿಗೂ ಬೇಡದಿರೋರು ಅಂತೆಲ್ಲ ಏನೇನೋ ಯೋಚನೆ ಮಾಡಬೇಡಿ. ನೀವಿಲ್ಲದೆ ನಾನಿಲ್ಲ, ಇದನ್ನು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಸತ್ಯ, ನೀವು ನನ್ನನ್ನು ಇಷ್ಟು ನಂಬಿದ್ರಲ್ಲ, ನಂಗೆ ಸಾಕು. ಎಲ್ಲೋ ಯಾರಿಂದನೋ ಏನೋ ತಪ್ಪಾಗಿದೆ, ಅದಕ್ಕೆ ನೀವು ಕೋರ್ಗೋ ಅಗತ್ಯ ಇಲ್ಲ. ಆದರೆ ಈ ಮನೆಯಲ್ಲಿ ಈ ಘಟನೆ ಹೇಗೆ ನಡೀತು, ಯಾಕಾಯ್ತು ಅನ್ನೋದೇ ಅರ್ಥ ಆಗ್ತಿಲ್ಲ. ಹೌದು, ಪೂರ್ಣಿ ವಿಷಯಕ್ಕೆ ಯಾಕೆ ಹೀಗಾಯ್ತು ಅಂತ ತಿಳ್ಕೊಳ್ಳೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.